ಲೋ ವರುಣ್ ಇಲ್ಲೇ ಯಾಕೆ ಕೂತಿದ್ದೆ ಹಂಗೆ ಒಬ್ಬನೇ? ನೆನ್ನೆಯಿಂದ ಎಷ್ಟು ಹುಡುಕಿದ್ದೀನಿ ಗೊತ್ತಾ ನಿನ್ನ? ಒಂದು ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡೋಕ್ಕಾಗಲ್ವಾ ನಿನಗೆ? ಥೂ, ನಿನ್ಗೆ ಹೆಂಗೆ ಬರುತ್ತೆ ಸರಿಯಾಗಿ ಬಾಯಿಗೆ. ನೆನ್ನೆಯಿಂದ ಹುಡುಕಿ ಹುಡುಕಿ ಸಾಕಾಗಿದೆ ನನಗೆ. ಏನು ನವೀನ, ಏನಕ್ಕೆ ನಾನು ಹುಡ್ಕೊಂಡು ಬಂದೆ ನೀನು? ಏನೋ ಹಿಂಗೆ ಕೇಳ್ತೀಯಾ? ಏನು ಹುಡ್ಕೊಂಡ್ಬಂದೆ ಅಂದರೆ ಏನೋ ಅರ್ಥ? ಲೋ, ನಿನಗೆ ಹಿಂಗೆ ಯಾರೋ ಇದ್ದಾರೆ ನನ್ನ ಬಿಟ್ರೆ? ನನ್ನ ಜೊತೆ ಈಗ ಅಲ್ವೋ ಫೋನ್ ರಿಸೀವ್ ಮಾಡೋಕ್ಕೇನೋ ನಿನ್ನೆಯಿಂದ ಎಷ್ಟೊಂದು ಫೋನ್ ಮಾಡ್ತಿದ್ದೀನಿ, ಎಲ್ಲೆಲ್ಲ ಹುಡುಕಿದ್ದೀನಿ ಗೊತ್ತಾ? ಯಾಕೆ ಹಿಂಗೆ ಕೂತಿದ್ದೀಯ? ಏನಾಯಿತು ಅಂತನಾದರೂ ಹೇಳು. ಏನು ಅಂತ ಹೇಳು, ನೀನು ಗೊತ್ತಿಲ್ಲದಿರೋದು ಏನಿದೆ ನನ್ನ ಲೈಫಲ್ಲಿ? ಎಲ್ಲ ನಿಂಗೆ ಗೊತ್ತಿರುತ್ತೆ ತಾನೇ. ಕೆಲಸನೂ ಹೋಯ್ತು, ನಾವೇನೋ ಓದ್ಲು, ಇನ್ನೇನೋ ಆ ಮನೇನೂ ವಾಪಸ್ ಕೊಟ್ಬಿಟ್ಟೆ. ಮತ್ತು ನಾನು ಒಬ್ಬನೇ ಇದ್ಕೊಂಡು ಮನೆ ಬಾಡಿಗೆ ಕಟ್ಟೋದು ಹೆಂಗೆ? ಕೆಲಸ ಆದರೂ ಇದೆಯಾ? ಇಲ್ಲ, ಕೆಲಸನೂ ಇಲ್ಲ, ಇರೋಕ್ಕೆ ಮನೇನೂ ಇಲ್ಲ. ಅದಕ್ಕೆ ಎಲ್ಲೋ ಒಂದು ಮರದ ಕೆಳಗೆ ಬಂದು ಕೂತಿದ್ದೀನಿ ಅಷ್ಟೇ. ಅಲ್ವೋ, ಒಳ್ಳೆ ಹುಚ್ಚುಚ್ಚಿನ ಥರ ಮಾತಾಡ್ತಿದ್ಯಲ್ಲೋ. ಕೆಲಸ ಇಲ್ಲ ಅಂತ ಈಗ ಮರದ ತಡಿ ಕೂತ್ಕೊಂಡ್ರೆ ಕೆಲಸ ಬಂದ್ಬಿಡುತ್ತಾ ನಿನಗೆ? ಇಲ್ಲ, ಈ ಮರ ಹೊರ ಕೊಟ್ಬಿಡುತ್ತಾ ನಿಂಗೆ ಕೆಲಸನ? ಅಲ್ವೋ, ಕೆಲಸ ಇಲ್ಲ ಅಂದರೆ ಬೇರೆ ಕಡೆ ಹೋಗಿ ಹುಡುಕ್ಬೇಕು ಕಣೋ. ಹಿಂಗೆ ಕೂತ್ಕೊಂಡ್ರೆ ಏನು ಮಾಡ್ತೀಯ ಜೀವನಕ್ಕೆ? ಏನಾದರೂ ತಿಂದಿಯಾ ಇಲ್ವಾ? ಏನು ಹೇಳು ನೆನ್ನೆಯಿಂದ? ಏನೂ ಇಲ್ಲ ಕಣೋ ನವೀನ, ನನ್ನ ಹತ್ರ ₹1 ದುಡ್ಡು ಇಲ್ಲ ಕಣೋ. ಎಷ್ಟು ಅಂತ ನಾನು ಇನ್ನೂ ಕೇಳೋಕ್ಕಾಗುತ್ತೆ ಹೇಳು? ಅದಕ್ಕೆ ಸುಮ್ಮನೆ ಅದೇ, ನೀನು ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಎಲ್ಲಿಗೆ ಹೋಗೋದು ಹೇಳು? ನಿನ್ನ ಪಾಪ ಈಗ ನೀನೇನು ಮಾಡ್ತೀಯ? ನಿನಗೂ ಮದುವೆ ಇದೆ, ಮದುವೆ ಆಗಿದೆ, ಮಕ್ಕಳಿದ್ದಾರೆ. ನಿನ್ನ ಮನೇಲಿ ಬಂದಿರೋಕ್ಕಾಗುತ್ತೆ ನಾನು ಹೇಳು? ಏನು ಮಾಡೋಕ್ಕಾಗುತ್ತೆ? ಎಲ್ಲಿಗೆ ಹೋಗೋಕ್ಕೂ? ಈಗ ಪೀಚಿಗೆ ಸೇರ್ಕೋಬೇಕು ಅಂದ್ರೆ ಅದಕ್ಕೂ ದುಡ್ಡು ಕಟ್ಟಬೇಕು ಕಣೋ. ನನ್ನ ಹತ್ರ ₹1 ದುಡ್ಡಿಲ್ಲ ಕಣೋ. ಊಟಕ್ಕೂ ಇಲ್ಲ, ನೆನ್ನೆಯಿಂದ ನೀನು ತಿಂದೂ ಇಲ್ಲ. ಅದಕ್ಕೆ ಸುಮ್ಮನೆ ಇಲ್ಲಿ ಬಂದು ಮರದ ಕೆಳಗಡೆ ಕೂತಿದ್ದೆ. ಎಲ್ಲೋ ಹೋಗಿ ಕೇಳೋದು? ನಾನು ನೆನ್ನೆಲ್ಲ ಅಲ್ದಿದ್ದೀನಿ ಕಣೋ ಕೆಲಸಕ್ಕೆ. ಯಾವ ಕಂಪ್ನಿಲೂ ಕೆಲಸ ಸಿಗಲಿಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ನೋಡೋಣ ಬಾ, ಬೇರೆ ಕಡೆ ಎಲ್ಲಾದರೂ ಹುಡ್ಕೋಣ. ಸರಿ ಬಾ, ಮೊದಲೇನಾದರೂ ತಿನ್ನು ಬಾ, ಆಮೇಲೆ ನೋಡಿದ್ರಾಯ್ತು ಕೆಲಸದ ಬಗ್ಗೆ ಯೋಚನೆ ಮಾಡೋಣ. ಇಲ್ಲ ಕಣೋ, ಸುಮ್ಮನೆ ನನಗೆ ಹಿಂಸೆ ಮಾಡಬೇಡ ನವೀನ್, ನನಗೇನು ಬೇಡ. ಸುಮ್ಮನೆ ನನ್ನ ಪಾಡಿ ನಾನು ಬಿಟ್ಬಿಡು, ನಾನು ಇಲ್ಲಂಗೆ ಹೆಂಗೂ ಕೂತಿರ್ತೀನಿ. ಏನಕ್ಕೋ ನಾನು ಯಾಕೋ ಬದುಕಿರ್ಬೇಕು ನವೀನ್? ಯಾಕೆ ಬದುಕಿರ್ಬೇಕು ಹೇಳು? ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ಸಾಕಾಗ್ಬಿಟ್ಟಿದೆ ಕಣೋ ಜೀವನ. ಇಂಥ ದರಿದ್ರ ಬಾಡಿಗೆ ಯಾಕೋ ಬೇಕು ನನಗೆ? ತಪ್ಪು ಮಾಡಿಬಿಟ್ಟೆ ಕಣೋ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನವೀನ್ ಹತ್ರ ನಿಜನೇ ಹೇಳಬೇಕಿತ್ತು, ಅವ್ಳು ನನ್ನ ಪ್ರೀತಿ ಮಾಡಿದ್ರೆ ಮಾಡಲಿ, ಬಿಟ್ಟರೆ ಬಿಡಲಿ ಅಂತ. ಸುಳ್ಳು ಹೇಳಿ ಮೋಸ ಮಾಡಿದೆ ಕಣೋ. ಈಗ ಅವ್ಳು ಬಿಟ್ಬಿಟ್ಟು ಹೊಟ್ಟೋದ್ಲು ನಾನು ಅವಳು ನಿಜವಾಗ್ಲೂ ಪ್ರೀತಿಸ್ತಿದ್ದೆ ಕಣೋ, ತುಂಬ ಪ್ರೀತಿಸ್ತಿದ್ದೆ. ಆದರೆ ಅವಳು ನನಗೆ ದುಡ್ಡುಗೋಸ್ಕರ ಈಗ ನನ್ನ ಕೆಲಸ ಇಲ್ಲ, ನನಗೆ ಏನೂ ಇಲ್ಲ ಅಂತ ಗೊತ್ತಾದ ತಕ್ಷಣ ಹೊಟ್ಟೋಗ್ಬಿಟ್ಲು ಕಣೋ. ನನ್ನ ಹತ್ರ ಏನೋ ಹೇಳೂ ಇಲ್ಲ ಕಣೋ. ನಾನೇ ಹೋಗಿದ್ದೆ ಆಫೀಸ್ಗೆ, ಯಾಕೆ ನಾವೇ ಬರಲಿಲ್ಲ ಮನೆಗೆ, ಏನಾಯಿತು ಅಂತ ಕೇಳೋಕ್ಕೆ. ಹೊಡೆದು ಕಳಿಸ್ಬಿಟ್ಲು ಕಣೋ. ಏನು ಮಾಡೋಕ್ಕಾಗುತ್ತೆ? ತಪ್ಪು ನಂದೇ ತಪ್ಪಲ್ವಾ? ಹೋಗ್ಲಿ ಬಿಡು. ಈಗ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಕಣೋ. ಸುಮ್ಮನೆ ನಾನು ನವ್ಯವ್ರ ಮನೆಗೆ ಹೋಗೋಕ್ಕೋಸ್ಕರ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಕಣೋ. ಇಲ್ಲ ಅಂದಿದ್ರೆ ಅವತ್ತು ಅಲ್ಲಿ ಹೋಗಲಿಲ್ಲ ಅಂದರೆ ನಾನು ಕಂಪ್ಲೀಟ್ ಮಾಡ್ತಿದ್ದೆ, ನನ್ನ ಕೆಲಸದಿಂದನೂ ತೆಗಿತಿರಲಿಲ್ಲ. ಈಗ ಅವಳಿಂದ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದೀನಿ. ಆದರೆ ಏನು ಮಾಡೋಕ್ಕಾಗುತ್ತೆ? ಹಂಗಂದ್ರೆ ಅವಳು ಕೇಳ್ತಾಳ? ಹೋಗ್ಲಿ ಬಿಡು, ನನ್ನ ಹಣೆ ಬರ. ನೀನು ಸರಿಯಾಗಿದ್ರೆ ಇದೆಲ್ಲ ಯಾಕೋ ಆಯ್ತಿತ್ತು? ಯಾಕೋ ಬೇಕಿತ್ತು ನಿಂಗೆ ಇದೆಲ್ಲ? ಭವ್ಯನ ಜೊತೆ ಆರಾಮಾಗಿ ಇರ್ಬೋದಿತ್ತಲ್ವೇನೋ? ಅವಳು ನಿನ್ನ ಮಗು ಇದೆ ಕಣ ಅವಳ ಹತ್ರ. ಪಾಪ ಆ ಮಗು ಎಷ್ಟು ಮುದ್ದಾಗಿದೆ ಗೊತ್ತಾ? ಅದಕ್ಕೂ ಅಪ್ಪನ ಪ್ರೀತಿ ಬೇಕಲ್ವೇನೋ? ನೀನು ಭವ್ಯ ಆ ಮಗು ಚೆನ್ನಾಗಿದ್ದಿದ್ರೆ ಆಗ್ತಿರ್ಲಿಲ್ವಾ? ಅದ್ಬಿಟ್ಟು ಈ ನವೀನಿಂದ ಯಾಕೆ ಹೋದೆ? ಯಾಕೆ ಬೇಕಿತ್ತು ನಿನಗೆ ಇದೆಲ್ಲ? ನೀನು ಮಾಡೋ ಕೆಲಸಕ್ಕೆ ನನಗೆ ಒಂದ್ಸತಿ ಹೆಂಗೆ ಅನ್ಸುತ್ತೆ ಗೊತ್ತಾ? ಎಲ್ಲಾದ್ರೂ ಸಾಯ್ಲಿ ಬಿಡು ಅನ್ನೋ ಒಂದು ಸಾವಾಸನೆ ಬೇಡ ನನಗೆ ಅನ್ಸ್ಬಿಡುತ್ತೆ. ಆದರೆ ಏನು ಮಾಡೋದು? ನಾನು ನಿನ್ನ ಫ್ರೆಂಡ್ ಅಲ್ವಾ? ಆ ಕರ್ಮಕ್ಕೋಸ್ಕರನಾದರೂ ನೀನು ಹುಡ್ಕೊಂಡು ಸಾಯ್ತಾ ಇದ್ದೀನಿ ನೆನ್ನೆಯಿಂದ. ಬೇಡ ಕಣೋ, ಬೇಡ, ಹೋಗು. ನಿನ್ನ ಫ್ರೆಂಡ್ಶಿಪ್ಪು ಬೇಡ, ಏನು ಬೇಡ ನನಗೆ. ನೀನು ನನ್ನ ಬಿಟ್ಬಿಟ್ಟು ಹೋಗ್ಬಿಡು ಎಲ್ಲಾದರೂ. ನನಗೆ ಯಾರು ಬೇಡ, ನಾನು ಒಬ್ಬನೇ ಹೆಂಗಾದ್ರೂ ಸಾಯ್ತೀನಿ. ನೀನು ಹೇಳ್ದಲ್ಲ ಈಗ ಎಲ್ಲಾದ್ರೂ ಹೋಗಿ ಸಾಯ್ಲಿ ಅಂತ ಸುಮ್ಮನಾಗೋಣ ಅನ್ಸುತ್ತೆ ಅಂತ. ಹಂಗೆ ಇದ್ಬಿಡು, ನಾನು ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ನನಗೂ ಸಾಯ್ಬೇಕು ಅನಿಸುತ್ತೆ ಕಣೋ, ನನಗೂ ಬದುಕಬೇಕು ಅನಿಸ್ತಾ ಇಲ್ಲ. ಈ ಜೀವನ ನನಗೂ ಬೇಡ, ಸಾಕಾಗ್ಬಿಟ್ಟಿದೆ. ಯಾವನಿಗೆ ಬೇಕೋ? ಲೋ ಸುಮ್ಮನೆ ಏನೋ ಅಂದರೆ ಅದನ್ನೇ ಇದು ಮಾಡಬೇಡ ನೀನೀಗ. ಬಾ, ಏನಾದರೂ ತಿನ್ನು ಫಸ್ಟು. ಬೇಡ ಕಣ ನವೀನ, ಬೇಡ, ದಯವಿಟ್ಟು ಓಟೋಗಿಲ್ಲಿಂದ. ನಂಗೆ ನೆಮ್ಮದಿ ಬೇಕು, ನಂಗೆ ನೆಮ್ಮದಿಯಾಗಿ ಇರಕ್ಕೆ ಬಿಡು. ನನಗೆ ಯಾವ ಊಟ ಬೇಕು? ನಿನಗೇನೋ ಏನಕ್ಕೆ ಬೇಕು? ಏನು ತಿಂದು ನನಗೆ ಏನು ಮಾಡಬೇಕಿತ್ತು ಹೇಳು? ನನಗೇನು ಬೇಡ ಕಣೋ, ಸತ್ತರೆ ಸಾಯ್ತೀನಿ ಬಿಡು. ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀನೊಬ್ಬ ಯಾಕೆ ಹಿಂಗೆ ಸಾಯ್ತೀಯಾ? ನೀನು ಹೋಗು, ನಾನು ಬಿಟ್ಬಿಡು. ಲೋ, ಯಾಕೋ ಹಿಂಗೆ ಆಡ್ತಿದ್ಯಾ? ವರುಣ್, ನನ್ನ ಮಾತು ಕೇಳು ಬಾ. ಕೆಲಸ ತಾನೇ, ನಾನು ಎಲ್ಲಾದ್ರೂ ಒಂದು ಹುಡುಕ್ತೀನಿ ಬಾರೋ. ತಲೆ ಕೆಡ್ಸ್ಕೊಬೇಡ ಬಾ. ಊಟ ಮಾಡು ಬಾ, PGಗೆ ನಾನು ಸೇರಿಸ್ತೀನಿ, ಅಲ್ಲಿ ಇರುವಂತೆ ಆ ಕೆಲಸದ ನಾನು ಹುಡುಕ್ತೀನಿ ಬಾ. ಅಂತ ಹೇಳಿದ್ರೆ ಹಿಂಗೆ ಒಂದ್ಸತಿ ಅರ್ಥ ಆಗಲ್ವೇನೋ? ಹೋಗೋ ಇಲ್ಲಿಂದ ಸುಮ್ಮನೆ. ವರುಣ್, ಯಾಕೋ ಹಿಂಗೆ ಆಟ ಮಾಡ್ತಿದ್ಯಾ? ಹೇಳಿದ ಮತ್ತೆ ಕೇಳು. ನೀನು ತಿಂದೆ ಹಿಂಗೆ ಒಬ್ಬನೇ ಇಲ್ಲಿ ಕೂತ್ಕೊಂಡ್ರೆ ಸತ್ತೋಗ್ತೀಯ ಕಣೋ. ಬಾರೋ, ನನ್ನ ಮಾತು ಕೇಳೋ, PGಗೆ ನಾನು ಸೇರಿಸ್ತೀನಿ ಬಾರೋ. ಬೇಡ ಅಂದರೆ ಬೇಡ ನವೀನ್, ಹೋಗು. ಸುಮ್ಮನೆ ಹೋಗ್ಬಿಡಿಲ್ಲ, ನಾನು ನಿಂತ್ಕೊಬೇಡ ನನ್ನ ಕಣ್ಮುಂದೆ. ಏನಾದರೂ ಮಾಡ್ಕೊಳತ್ತು? ಹೋಗೋಲೇ, ಹೋಗೋ. ಯಾವನ್ನೂ ಬೇಡ, ಹೋಗ್ರೋ. ನಾನು ಒಬ್ಬನೇ ಇದು ಸಾಯ್ತೀನಿ, ನನಗೆ ಗೊತ್ತು. ನನಗೂ ಬದುಕೋಕೆ ಆಸೆ ಏನೂ ಇಲ್ಲ. ಯಾರಿಗೋಸ್ಕರ ಬದುಕಿರ್ಬೇಕು? ಅಯ್ಯೋ, ಯಾರು ಕಾಣಿಸ್ತಾ ಇಲ್ವಲ್ಲ? ಯಾರನ್ನ ಕೇಳೋದಪ್ಪ? ಇಲ್ಲಿ ಭವ್ಯನೋ ನವ್ಯನೋ ಎಲ್ಲಿ ಸಿಗ್ತಾರೆ? ಏನು ಮಾಡೋದು? ಯಾರು ಬೇಕು ನಿಮಗೆ? ಓ ಭವ್ಯ, ನೀನೇ ಸಿಗ್ತಲ್ಲ, ಒಳ್ಳೇದಾಯ್ತು. ನಾನು ನವೀನು, ನಂಗೆ ಒಂದು ಸ್ವಲ್ಪ ನವೀನ್ ನೋಡ್ಬೇಕಿತ್ತಲ್ಲ. ಏನು ನವೀನ್ ನೋಡ್ಬೇಕಾ? ಯಾಕೆ? ನವೀನ್ ಹತ್ರ ನಿನ್ಗೇನು ಕೆಲಸ? ಭವ್ಯ, ಹಾಗೆಲ್ಲ ಹೇಳ್ಬೇಡ ಭವ್ಯ. ನವೀನ್ ಸ್ವಲ್ಪ ನೋಡಲೇಬೇಕು, ಅರ್ಜೆಂಟ್ ಇದೆ. ಎಲ್ಲಿ ಸಿಗ್ತಾಳೆ ಹೇಳು ದಯವಿಟ್ಟು ಪ್ಲೀಸ್. ನಿಂಗೆ ನವ್ಯ ಯಾಕೆ ಬೇಕು ಹೇಳು ಫಸ್ಟು, ಆಮೇಲೆ ಎಲ್ಲಿ ಸಿಗ್ತಾಳೆ ಅಂತ ಹೇಳ್ತೀನಿ. ಭವ್ಯ, ವರುಣ್ ಒಳ್ಳೆ ಹುಚ್ಚಿನ ಥರ ಆಡ್ತಾ ಇದ್ದಾನೆ. ಅವನ ಕೆಲಸ ಬೇರೆ ಹೊಟ್ಟೋಗಿದೆಯಲ್ಲ, ಪಾಪ ಮನೇನೂ ಇಲ್ಲ ಇರೋಕ್ಕೆ. ಯಾವುದೋ ಒಂದು ಮರದ ಕೆಳಗೆ ಕೂತಿದ್ದಾನೆ. ನಿನ್ನೆಯಿಂದ ಹುಡುಕಿ ಸಾಕಾಯಿತು. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಇವತ್ತೆಲ್ಲ ಕಡೆ ಹುಡ್ಕೊಂಡು ಅಲ್ಲೋಗಿ ನೋಡಿದ್ರೆ ಅಲ್ಲಿದ್ದ. ಊಟನೂ ಮಾಡ್ತಾಯಿಲ್ಲ, ತಿಂಡಿನೂ ತಿಂದಿಲ್ಲ. ನೆನ್ನೆಯಿಂದ ಹಸ್ಕೊಂಡಿದ್ದಾನೆ ಆ ಮರದ ಕೆಳಗೆ. ಈ ಮಳೆ ಬೇರೆ ಬಂದಿದೆ ರಾತ್ರಿ ಎಲ್ಲ. ಆ ಮಳೆಲ್ಲ ನೆನ್ಕೊಂಡು ಅಲ್ಲೇ ಕೂತಿದ್ದಾನೆ. ಎಷ್ಟು ಕರೆದ್ರೂ ಬರ್ತಾ ಇಲ್ಲ, ಒಂಥರ ಆಡ್ತಿದ್ದಾನೆ. ಏನಾದರೂ ಆಗ್ಬಿಟ್ರೆ ಅಂತ ಭಯ ನನಗೆ. ನವ್ಯ ಹೋಗಿ ಮಾತಾಡಿದ್ರೆ ಒಂದು ಸ್ವಲ್ಪ ಏನಾದರೂ ಆಗ್ಬೋದು ಅಂತ ಕೇಳೋಣ ಅಂತ ಬಂದೆ. ಓಹ್, ಭಾರಿ ಒಳ್ಳೆ ಫ್ರೆಂಡ್ ನೀನು ಅಲ್ವಾ? ನಿನ್ನ ಫ್ರೆಂಡ್ಗೆ ಏನಾದರೂ ಆಗ್ಬಿಟ್ರೆ ಬಂದ್ಬಿಡ್ತೀಯ ಕೇಳೋಕ್ಕೆ. ಅದೇ ಹೆಣ್ಮಕ್ಳು, ಯಾರು ಹೆಣ್ಮಕ್ಳು ಭಾಳಲ್ಲಿ ಏನು ಹಾಳಾದರೂ ಸಪೋರ್ಟ್ ಮಾಡ್ತೀಯಲ್ವಾ ನಿಂತ್ಕೊಂಡು ನೀನು?
ಅಯ್ಯೋ ಭವ್ಯ, ನೀನು ತಪ್ಪು ತಿಳ್ಕೊಂಡಿದ್ದೆ ನನ್ನ ಬಗ್ಗೆ. ನಾನು ಆ ಥರ ಅಲ್ಲ, ಅರ್ಥ ಮಾಡ್ಕೊ. ಯಾವ ಥರ ಅಂತ ನಂಗೆ ಚೆನ್ನಾಗಿ ಗೊತ್ತು ನವೀನ್. ನೀನೇ ತಾನೇ ನವೀನ್ಗೆ ಮನೆಗೆ ಅದ್ಯಾವುದೋ ಒಂದು ಶೂಟಿಂಗ್ ಮನೆ ಹುಡುಕೊಟ್ಟಿರೋದು, ಅವ್ರ ಅಪ್ಪ ಅಮ್ಮನ ಥರ ಡ್ರಾಮಾದವ್ರನ್ನೆಲ್ಲ ಕರ್ಕೊಂಡು ಬಂದಿರೋದು. ಅದೆಲ್ಲ ಹೆಲ್ಪ್ ಮಾಡಿರೋದು ನೀನೇ ತಾನೇ ಅವನಿಗೆ. ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇಲ್ಲದೇ ಇರೋದೆಲ್ಲ ಹೇಳ್ಬೇಡ. ಇಂಥ ಮೋಸ ಮಾಡೋಕ್ಕೆ ಅನ್ಯಾಯ ಮಾಡೋಕ್ಕೆ ಸಹಾಯ ಮಾಡ್ತೇನೆ ನೀನು ಅವನಿಗೆ. ಹಾಂ, ಈಗ ಬಂದುಬಿಟ್ಟಿದ್ಯಾ ಕೇಳೋಕ್ಕೆ ಅವಳು ಹೆಲ್ಪು. ಅವಳಕ್ಕೆ ಹೆಲ್ಪ್ ಮಾಡ್ಬೇಕು ನಿನಗೆ? ನಿನ್ಗೆ ಅಷ್ಟು ಫ್ರೆಂಡ್ ಮೇಲೆ ಪ್ರೀತಿ ಇದ್ದರೆ ನೀನು ಹೋಗಿ ಕರ್ಕೊಂಡು ಬಾ. ಅದು ಬಿಟ್ಬಿಟ್ಟು ನವ್ಯ ಯಾಕೆ ಬರಬೇಕು? ನೋಡು, ನವ್ಯ ಅವನ ಬಾಳಿಂದ ದೂರ ಹೋಗಿದ್ದಾಳೆ. ಮತ್ತೆ ಅವರಿಬ್ಬನು ಸರಿ ಮಾಡಬೇಕು, ಅದು ಇದು ಅಂತ ಪ್ರಯತ್ನ ಪಡಬೇಡ. ಭವ್ಯ, ನಾನು ಹೇಳಿ ಸ್ವಲ್ಪ ಅರ್ಥ ಮಾಡ್ಕೋ ದಯವಿಟ್ಟು. ಹೌದು, ಹೆಲ್ಪ್ ಮಾಡು ಅಂತ ಮಾಡಿದೆ, ಆದರೆ ಏನು ಮಾಡಲಿ, ಅವ್ನು ನನ್ನ ಫ್ರೆಂಡ್ ಅಲ್ವಾ, ಅವ್ನು ಹೆಲ್ಪ್ ಕೇಳಿದಾಗ ನಾನು ಮಾಡಬೇಕಾಗುತ್ತೆ. ಆದರೆ ನಾನು ನವೀನ್ ಲವ್ ಮಾಡೋಕ್ಕೆ ಮುಂಚೆ ನಾನು ತುಂಬ ಸತಿ ಹೇಳಿದೆ ಅವನಿಗೆ, ಬೇಡ ಭವ್ಯಂಗೆ ಮೋಸ ಮಾಡಬೇಡ, ನಿನ್ಗೊಂದು ಮಗು ಇದೆ, ಅವ್ರ ಜೊತೆ ಚೆನ್ನಾಗಿರು ಅಂತ. ಈಗಲೂ ಅದನ್ನೇ ಹೇಳ್ಬಿಟ್ಟು ಬಂದೆ. ಸುಮ್ಮನೆ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ನಾವು ಭವ್ಯ. ನೋಡು, ನಾನು ನವೀನ್ ಕೇಳ್ತಿರೋದು ಅವರಿಬ್ಬರ ಒಂದು ಮಾಡೋಕ್ಕಂತ ಅಲ್ಲ. ಅವ್ನಿಗೆ ಇರೋ ಪರಿಸ್ಥಿತಿಯಿಂದ ಅವ್ನು ಹೊರಗಡೆ ತರಬೇಕು ಅಂದರೆ ನವ್ಯನೇ ಬರಬೇಕು ಪ್ಲೀಸ್. ಇಲ್ಲಾಂದ್ರೆ ಅವ್ನು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾನೆ. ಅರ್ಥ ಮಾಡ್ಕೋ ಭವ್ಯ ಪ್ಲೀಸ್. ಎಲ್ಲಿದ್ದಾಳೆ ನವ್ಯ, ಹೇಳು. ಹೆಚ್ಚು ಕಮ್ಮಿ ಮಾಡ್ಕೊತಾನ, ಮಾಡ್ಕೊಳ್ಳಿ ಬಿಡು. ಅದಕ್ಕೆ ನವ್ಯ ಏನು ಮಾಡೋಕ್ಕಾಗುತ್ತೆ? ನಾನೇನು ಮಾಡೋಕ್ಕಾಗುತ್ತೆ? ಅವ್ನು ಏನು ಮಾಡ್ಕೊಳ್ಳಲ್ಲ, ನೀನು ಅನ್ಕೊಂಡ್ರದಷ್ಟೇ. ಅವ್ನು ಬೇರೆಯವ್ರಿಗೆ ಮಾಡಿಬಿಡ್ತಾನೆ ಹೊರತು ಅವನೇನು ಮಾಡ್ಕೊಂಡು ಸಾಯೋದಿಲ್ಲ. ನೀನು ಅಷ್ಟು ಇವನ್ ಥರ ಆಡ್ಬೇಡ. ನಿನ್ನ ನಾಟಕಗೆಲ್ಲ ನಂಗೆ ಅರ್ಥ ಆಗುತ್ತೆ. ಏನೇ ಮಾತಾಡ್ಬೇಡ ಭವ್ಯ ದಯವಿಟ್ಟು ಪ್ಲೀಸ್. ಎಲ್ಲಿದ್ದಾಳೆ ನವ್ಯ, ಹೇಳು ನನಗೆ. ನಾನು ನವ್ಯ, ಏನು ಹೇಳಿ? ಓ ನವ್ಯ, ಇಲ್ಲೇ ಇದ್ದೀರಾ? ನಿಮ್ಮನ್ನೇ ಹುಡ್ಕೊಂಡು ಬಂದೆ. ಅಷ್ಟು ಭವ್ಯ ಸಿಕ್ಕಿದ್ಲು, ಮಾತಾಡ್ತಾ ಇದ್ದೆ. ಸರಿ, ನೀವ್ಯಾರು? ನಂಗೆ ಗೊತ್ತಿಲ್ವಲ್ಲ ನೀವು ಯಾರು ಅಂತ. ನನಗೆ ಗೊತ್ತು ನವ್ಯ, ಹೇಳ್ತೀನಿ ಕೇಳು. ನೀನು ಲವ್ ಮಾಡೋಕ್ಕೆ, ಬಾಡಿಗೆ ಮನೆ ಅದೇ ಶೂಟಿಂಗ್ ಮನೆ ಹುಡ್ಕೋಕ್ಕೆ, ಡ್ರಾಮಾ ಕಂಪ್ನಿಯಿಂದ ಅಪ್ಪ ಅಮ್ಮನ ಕರ್ಸೋಕ್ಕೆ, ನಿನಗೆ ಈಗ ಒಂದು ಕಾರ್ ಹುಡ್ಕೊಡೋಕ್ಕೆ, ನೀನು ಮೋಸ ಮಾಡೋಕ್ಕೆಲ್ಲ ಸಹಾಯ ಮಾಡೋರು ಇವನೇ. ಇವನ ಹೆಸರು ನವೀನ್ ಅಂತ, ವರುಣ್ ಕ್ಲೋಸ್ ಫ್ರೆಂಡ್. ಓ ಹೌದಾ? ಸರಿ, ಈಗ ನನ್ನಿಂದ ಏನಾಗಬೇಕಿತ್ತು ನಿಮಗೆ? ನವ್ಯ, ವರುಣ್ ಯಾಕೆ ಹುಚ್ಚಿನ ಥರ ಆಡ್ತಾ ಇದ್ದಾನೆ ನವ್ಯ. ನಿನ್ನೆಯಿಂದನೂ ಊಟ ತಿಂಡಿ ಏನೂ ತಿಂದಿಲ್ಲ. ಆ ಮಳೆಯಲ್ಲಿ ಆ ಮರದ ಕೆಳಗಡೆ ಕೂತಿದ್ದಾನೆ. ನಿನ್ನೆ ರಾತ್ರಿ ಎಲ್ಲ ಅಲ್ಲೇ ಕೂತಿದ್ದಾನೆ. ಎದ್ದು ಬಾ ಅಂದ್ರೂ ಬರ್ತಾ ಇಲ್ಲ. ಊಟ ತಿಂಡಿ ಏನೂ ಇಲ್ಲ. ಪಾಪ ಕೆಲಸನೂ ಇಲ್ಲ, ಕೆಲಸನೂ ಹೋಗ್ಬಿಟ್ಟಿದೆ. ಬೇರೆ ಕಡೆ ಕೆಲಸನ ಹುಡ್ಕೋಣ ಅಂದರೆ ಅದನ್ನು ಕೇಳ್ತಾ ಇಲ್ಲ. PGಗೆ ಸೇರಿಸ್ತೀನಿ ಬಾರೋ ಅಂದರೂ ಬರ್ತಾ ಇಲ್ಲ. ಒಂಥರ ಆಗ್ಬಿಟ್ಟಿದ್ದಾನೆ. ಅವನು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾನೆ ಅಂತ ಭಯ ಆಯಿತು ನನಗೆ. ನಾನು ಎಷ್ಟು ಕರೆದ್ರೂ ಅವ್ನು ಬರ್ತಾ ಇಲ್ಲ. ಅದಕ್ಕೆ ನೀನು ಕರ್ಕೊಂಡು ಹೋಗೋಣ, ನೀನು ಹೇಳಿದ್ರೆ ಅವ್ನು ಕೇಳ್ಬೋದೇನೋ ಅಂತ ಬಂದೆ ನವ್ಯ. ಓ ಹೌದಾ, ವೆರಿ ಗುಡ್ ವೆರಿ ಗುಡ್. ಏನು ಹೆಸರು ಅಂದರೆ ನಿಮ್ಮ ಹೆಸರು ನವೀನ್ ಅಲ್ಲ ನವೀನ್? ನಿಮ್ಗೆ ಅಕ್ಕ ತಂಗಿರು ಯಾರಾದರೂ ಇದ್ದಾರಾ ಇಲ್ವಾ? ಯಾಕೆ ನವ್ಯ ನೀವು ಹಂಗೆ ಮಾತಾಡ್ತಿದ್ದೀರಾ? ಅವ್ನು ನನ್ನ ಫ್ರೆಂಡು, ಸಹಾಯ ಕೇಳ್ತಾ ಮಾಡಿದೆ ಅಷ್ಟೇ. ಆದರೆ ನಂದೇನು ತಪ್ಪಿದೆ? ನಿಮ್ಗೆ ಯಾರಿಗೂ ಮೋಸ ಮಾಡುವಂತ ನಾನು ಹೇಳಿಲ್ಲ ಅಲ್ವಾ? ನೋಡಿ, ನೀವು ಏನು ಮೋಸ ಮಾಡುವಂತ ಅವ್ನು ಹೇಳಿಲ್ಲ, ಆದರೆ ನೀವು ಅವ್ನ ಮೋಸದಲ್ಲಿ ಪಾಲ್ದಾರ ಆಗಿದ್ದೀರಲ್ವಾ? ಹಾಂ, ಅಲ್ಲ ಒಂದಿನ ಬಂದ್ಬಿಟ್ಟು ನವ್ಯ ಅವರೇ ವರುಣ್ ಸರಿ ಇಲ್ಲ, ಭವ್ಯಂಗೂ ಅವನೇ ಮೋಸ ಮಾಡಿರೋದು, ನಿಮಗೂ ಮೋಸ ಮಾಡ್ತಿದ್ದಾನೆ, ಎಚ್ಚರವಾಗಿರಿ, ಅವ್ನ ವಿಷಯಕ್ಕೆ ಹೋಗ್ಬೇಡಿ ಅಂತ ಒಂದಿನ ಬಂದು ಹೇಳಿಲ್ಲ ನೀವು. ಆದರೆ ಇವತ್ತು ನಿಮ್ಮ ಫ್ರೆಂಡಿಗೆ ಪ್ರಾಬ್ಲಮ್ ಆದಾಗ ಹುಡ್ಕೊಂಡು ಬಂದಿದ್ದೀರಾ, ಅಲ್ಲ ಸಹಾಯ ಮಾಡಿ ಬನ್ನಿ ಅಂತ ಅಲ್ವಾ? ನಂಗೆ ಅರ್ಥ ಆಗುತ್ತೆ ನವ್ಯ, ನಂಗೆ ಅರ್ಥ ಆಗುತ್ತೆ. ನಿಮಗೆಲ್ಲ ಮೋಸ ಆಗಿದೆ ಅವನಿಂದ. ನನಗೂ ಗೊತ್ತು, ನನಗೂ ಅವನ ಮೇಲೆ ತುಂಬ ಸಿಟ್ಟಿದೆ, ಕೋಪ ಇದೆ. ಆದರೆ ಏನು ಮಾಡಲಿ, ನನ್ನ ಫ್ರೆಂಡು ಚಿಕ್ಕ ವಯಸ್ಸಿಂದ ಜೊತೆ ಬೆಳೆದಿದ್ದೀವಿ. ಅವನಿಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ. ಅವ್ನಿಗಿರೋದೇ ನಾನೊಬ್ಬ. ನಾನು ಅವ್ನು ಕೈ ಬಿಟ್ಬಿಟ್ರೆ ಅವನ ಹತ್ರ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತಾನೆ ಅನ್ನೋ ಭಯ ಅಷ್ಟೇ. ಅದಕ್ಕೋಸ್ಕರ ಹುಡ್ಕೊಂಡು ಬಂದಿದ್ದೀನಿ. ಸರಿ, ಏನು ಮಾಡ್ಬೇಕು ನಾನು ಹೇಳಿ? ನವ್ಯ ಬೇಡ ನವ್ಯ, ಇವ್ನು ಹೇಳಿದ ಮಾತೆಲ್ಲ ಕೇಳಬೇಡ ನೀನು. ಇವನೇನೋ ನಾಟಕ ಆಡ್ತಿದ್ದಾನೆ ಅಂತ ನಂಗೆ ಅನಿಸ್ತಿದೆ. ಆ ವರುಣ್ ಜೊತೆ ಸೇರಿಕೊಂಡು ಬೇಡ, ನೀನು ಅಲ್ಲಿ ಹೋಗ್ಬೇಡ. ಅವನೇನಾದರೂ ಮಾಡ್ಕೊಳ್ಳಿ ಬಿಡು. ಭವ್ಯ ಪ್ಲೀಸ್ ಸುಮ್ಮನಿರಿ. ಅವ್ನು ನಿನ್ನ ಗಂಡ ಅಲ್ವಾ? ಅವನೇನೋ ಸತ್ತೋದ್ರೆ ನೀನು ಖುಷಿ ಆಗುತ್ತಾ ಹೇಳು? ನೀನು ಮೋಸ ಮಾಡಿದ್ದೇನೆ ಅಂದ ತಕ್ಷಣ ಅವ್ನಿಗೆ ಏನಾದರೂ ಆಗಲಿ ಅಂತ ನೀನು ಬಯಸ್ತೀಯಾ? ನೀನು ಅಂಥವಳಲ್ಲ, ನಮಗೆ ನನಗಿದೆ. ದಯವಿಟ್ಟು ಸುಮ್ಮನಿರು ಭವ್ಯ. ನವ್ಯನ ಕರ್ಕೊಂಡು ಹೋಗ್ತೀನಿ. ಅವ್ನು ಹೇಗಾದರೂ ನಾರ್ಮಲ್ ಆದರೆ ಸಾಕು, ಇನ್ನೇನು ಬೇಡ. ಭವ್ಯ, ನೀನು ಆರಾಮಾಗಿರೋ, ತಲೆ ಕೆಡಿಸ್ಕೊಬೇಡ. ನಾನು ಹೋಗ್ಬಿಟ್ಟು ಬರ್ತೀನಿ. ಬೇಡ ನವ್ಯ, ನನ್ನ ಮಾತು ಕೇಳು. ನವ್ಯ ಪ್ಲೀಸ್, ದೇವರಾಣಿಗೂ ನಾನು ನಾಟಕ ಮಾಡ್ತಾ ಇಲ್ಲ. ಮೋಸ ಮಾಡಿ ನಿಮ್ಮನ್ನಂತೂ ಕರ್ಕೊಂಡು ಹೋಗ್ತಾ ಇಲ್ಲ. ನಮ್ಮ ನಂಬಿ ಪ್ಲೀಸ್. ಅವನಿರೋ ಪರಿಸ್ಥಿತಿ ನೋಡಿ ನನಗೆ ಬೇಜಾರಾಗ್ತಿದೆ. ಆ ಪರಿಸ್ಥಿತಿಯಿಂದ ಅವನು ಹೊರಗಡೆ ತೊಗೊಬರ್ಬೇಕು ಅಷ್ಟೇ ನನ್ನ ಉದ್ದೇಶ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಆದರೆ ಬಂದು ಒಂದು ಮಾತು ಅವ್ನಿಗೆ ಹೇಳಿ ಅವ್ನು ಇದರಿಂದ ಹೊರಗಡೆ ಬರಲಿ ಅಷ್ಟೇ. ನಾನು ಬೇಡ್ಕೊಳ್ಳೋದು ನಿಮ್ಮ ಹತ್ರ, ಬೇರೆ ಏನೂ ಇಲ್ಲ. ನೀವು ನಾನು ನಂಬಿ ಬರೋದಾದರೆ ಬನ್ನಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಸರಿ, ನಡೀರಿ. ನವ್ಯ, ಏನು ನವ್ಯ, ಅವ್ನು ಕರೆದ ತಕ್ಷಣ ಹೋಗ್ತಿದ್ಯಲ್ಲ, ಅವನ ಥರನೇ. ನನ್ನ ಮಾತು ಕೇಳು. ಭವ್ಯ, ನನಗೆ ಗೊತ್ತು ಯಾವ ಥರ ಅಂತ. ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಈಗ ಹೋಗಿ ಅವನ ಜೊತೆ ಏನು ಮತ್ತೆ ಒಂದಾಗಿ ಬಾಳಿ ಸುಖ ಸಂಸಾರ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅವ್ನು ಹೇಗೆ ಆ ಥರ ಸಾಯ್ತಿದ್ದಾನೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀನಿ, ಖುಷಿ ಪಡಕ್ಕೆ ಹೋಗ್ತಾ ಇದ್ದೀನಿ. ಅವ್ನು ಆ ಥರ ಕೆಲಸ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ, ಗತಿ ಇಲ್ಲದೆ ಅಲ್ಲಿ ರೋಡಲ್ಲಿ ಬಿದ್ದಿದ್ದಾನಲ್ಲ, ಅದನ್ನ ನೋಡಿ ಸಂತೋಷ ಪಡಕ್ಕೆ ಹೋಗ್ತಾ ಇದ್ದೀನಿ. ಬೇಕಿದ್ರೆ ನೀನು ಬಾ. ಇಲ್ಲ, ನೀನು ಹೋಗ್ಬಿಟ್ಟು ಬಾ. ಓ ಯಾಕೆ? ನೀನು ವರುಣ್ ಆ ಥರ ಇರೋದನ್ನ ನಿನಗೆ ನೋಡೋಕ್ಕಾಗಲ್ವಾ? ಬೇಜಾರಾಗುತ್ತಾ? ನವ್ಯ, ಓಕೆ ಭವ್ಯ, ಆಯಿತು, ನಾನು ಹೋಗ್ಬಿಟ್ಟು ಬರ್ತೀನಿ ಒಂದು 5 ನಿಮಿಷ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಧನ್ಯವಾದಗಳು. ಹಾಗೆ ದಯವಿಟ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡ್ತಾ ಇರೋರಿಗೆ ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.